ಅಯ್ಯೋ ವಿನಾ ಏನಿದು? ಆಹಾ, ಮಡಿಕೆ ತಗೊಳ್ಳೋಣ ಅಂತ ಬಂದರೆ ಬಿಸ್ನೆಸ್ ಆಗೋ ಟೈಮಲ್ಲಿ ಬಾಗಿಲು ಹಾಕೊಂಡು ಹೋಗಿದ್ದಾನಲ್ಲ ಬೇಕೂಪ. ಆಹಾ, ಮಡಿಕೆನ ನಡು ರಸ್ತೆಯಲ್ಲಿ ಮರೆತು ಬಾಗಿಲು ಹಾಕೊಂಡು ಹೋಗಿದ್ದಾನೆ ಅಂದರೆ ಇವನು ನಿಜವಾಗ್ಲೂ ಬೇಕೂಪಾನೆ. ಅಪ್ಪ ಮಡಿಕೆ ತೊಗೊಂಬರಕ್ಕೆ ಹೇಳಿದ್ರು. ಯಾವ ಮಡಿಕೆ ಆದ್ರೇನು, ತೊಗೊಂಡೋದ್ರಾಯ್ತು ಅಷ್ಟೇ. ರೋಡಲ್ಲಿರೋ ಮಡಿಕೆ ತಗೋತಾ ಇದ್ದೀನಿ ಅಂತ ಯಾರಾದರೂ ನನ್ನನ್ನು ಕಳ್ಳಾಗಿಲ್ಲ ಅನ್ಕೊಂಬಿಟ್ರೆ? ಇಲ್ಲ, ನಾಗರಿಕರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ. ಆದರೂ ಯಾರು ನೋಡಿದರೋ ಗ್ಯಾಪಲ್ಲಿ ಎತ್ಕೊಂಡ್ಬಿಡ್ಬೇಕು. ಚೆನ್ನಾಗಿದೆ ಚೆನ್ನಾಗಿದೆ. ಈ ಮಡಿಕೆಗೆ ಏನಿಲ್ಲ ಅಂದರೂ ಮಡಿಕೆ ಅವನು ಒಂದು 300 ರೂಪಾಯಿ ಹೇಳ್ಬೋದು. ನಾನು 300 ರುಪೀಸ್ ಕೊಟ್ಬಿಡ್ತೀನಾ, ಚೌಕಾಸಿ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 50 ರೂಪಾಯಿಗೂ ಚೌಕಾಸಿ ಮಾಡ್ತೀನಿ. ಅಲ್ಲಿಗೆ ಈ ಮಡಿಕೆಯ ನಿಖರವಾದ ಬೆಲೆ 250 ರೂಪಾಯಿ. ಚಿಚ್ಕೆ ಚಿಚ್ಕೆ ಚಿಚ್ಕೆ. Daddy, your madke is ready. ಮಡಿಕೆ ಏನೂ ಆಗಿಲ್ಲ. ಸ್ವಲ್ಪ ಯಾಮಾರ್ತಿದ್ರೆ ಜಾರಿ ಬಿದ್ದೆ ಜಾಣ ಆಗ್ಬಿಡ್ತೈತೆ. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೇಲು. ಅಪ್ಪ, ಪಿತಾಜಿ, ಫಾದರ್. ಅಪ್ಪ, ಏನಪ್ಪ ಖುಷಿಯಾಗಿದ್ಯಾ? ಅಪ್ಪ, ಹಾಡೆಲ್ಲ ಹಾಡ್ತಿದ್ಯಾ? ಬರೀ ಹಾಡೇನು ಪ್ರಾಣಿ, ಡ್ಯಾನ್ಸ್ ಕೂಡ ಮಾಡ್ತೀವಿ ನೋಡು. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೇಲು. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಅಪ್ಪ, ವಿಷ್ಣುದಾದ ಮಡಿಕೇರಿ ಸಿಪಾಯಿ ಆದರೆ ನಾನು ಮಡಿಕೆ ಸಿಪಾಯಿ. ತಗೋ, ನಿನಗೋಸ್ಕರ ಬ್ರ್ಯಾಂಡ್ ನ್ಯೂ ಮಡಿಕೆ ತಂದಿದ್ದೀನಿ, ತಗೋ. ತುಂಬ ಥ್ಯಾಂಕ್ಸ್ ಕಣ. ಅಯ್ಯ, ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯಾ? ಎಷ್ಟೋ ಮನೆಗಳೆಲ್ಲ ಅಪ್ಪ ಅಮ್ಮಂದ್ರು ಹೂಡಿಕೆ ಮಾಡು ಅಂತ ಕೇಳ್ತಾರೆ. ನೀನು ಮಡಿಕೆ ಕೇಳಿದೆ. ಫ್ರೆಂಡ್ಸು ಹಾಟ್ ಸ್ಪಾಟ್ ಕೇಳ್ತಾರೆ, ನೀನು ಕ್ಲೇ ಪಾಟ್ ಕೇಳಿದೆ. ಇಷ್ಟನ್ನೂ ತಂದ್ಕೊಳ್ಳಿಲ್ಲ ಅಂದರೆ ನಾನೆಂಥ ಮಗ? ಭಕ್ತ ಕುಂಬಾರ ಪಿಕ್ಚರಲ್ಲಿ ಅಣ್ಣವ್ರು ಮಾಡದೇ ಇರೋ ಮಡಿಕೆ ಆದರೂ ಸಹ ಅಷ್ಟೇ ಭಕ್ತಿಯಿಂದ ತಂದಿದ್ದೀನಿ, ಒಪ್ಪಿಸ್ಕೊಬೇಕು. ದಡ್ಡ ದಡ್ಡ ಲಗಣ, ದಡ್ಡ ಜಾಣ ನೋಡು. ಇದನ್ನ ನಾನು ಚೆನ್ನಾಗಿ ತೊಳೆದು ಇದ್ರ ತುಂಬ ನೀರು ತುಂಬಿ ಮೊದಲು ನಾನೇ ನೀರು ಕುಡಿದು ಉದ್ಘಾಟನೆ ಮಾಡ್ಬಿಡ್ತೀನಿ. ಮಡಿಕೇರಿ ಸಿಪಾಯಿ ಮಣ್ಣಿನ ಮಡಿಕೆ, ಈ ದೇಹವೇ ಮಣ್ಣು. ದಾಸರೇನು ಹೇಳಿದ್ದಾರೆ? ಮಣ್ಣಿಂದ ಕಾಯ, ಮಣ್ಣಿಂದ ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ.
ಮಣ್ಣ ಉದಕ ವಸ್ತ್ರ ಇವುದೇ ಮಣ್ಣು ಭತ್ತ ಬಂಗಾರ. ಎಲ್ಲ ಭ್ರಮೆ. ಏನಿಲ್ಲ. ಇನ್ಮೇಲೆ ತಣ್ಣಗಿರೋ ನೀರು ಗಟ 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 ಅಂತ ಕುಡಿದ್ಬಿಡ್ತೀನಿ. ನೀರು ತಣ್ಣಗಾದ್ಮೇಲೆ ಗಟ 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 ಅಂತ ಕುಡಿದ್ಬಿಡ್ತೀನಿ ನಾನು. ಅಪ್ಪ ಅಪ್ಪ ಅಂತೂ ಇಂತೂ ಅಪ್ಪ ಕೇಳಿದ್ರಲ್ಲಿ ಒಂದಾದರೂ ಮಾಡಿಕೊಡೋ ಹಾಗಾಯ್ತಲ್ಲ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ. ಆ ಖುಷಿ ನೋಡೋ ಸೌಭಾಗ್ಯ ನನಗೆ ಕೊಟ್ಟಲ್ಲ ಭಗವಂತ. ನಾನೇ ಅದೃಷ್ಟವಂತ. ಶಿವಪ್ರಸಾದ್, ಭಗವಂತ, ನೀನು ಮಡಿಕೆ ಕತ್ಕೊಂಡ್ಬರೋದನ್ನ ಯಾರು ನೋಡಿಲ್ಲ ಅನ್ನೋದೇ ಅದೃಷ್ಟ ಅಂತ ಅನ್ಕೊಂಡಿದೀಯಾ? ಭಗವಂತ, ವಾಟ್ ಆರ್ ಯು ಟಾಕಿಂಗ್? ನಾನೇನು ಮಡಿಕೆನ ಕದ್ಕೊಂಡು ಬರಲಿಲ್ಲ. 300 ರೂಪೀಸು ಅಲ್ಲಲ್ಲ 250 ರೂಪಾಯಿನ ಅಂಗಡಿ ಒಳಗೆ ಹಾಕ್ಬಿಟ್ಟು ಬಂದಿದ್ದೀನಿ. ದುಡ್ಡನ್ನೇನೋ ಅಂಗಡಿ ಒಳಗಡೆ ಹಾಕ್ಬಿಟ್ಟು ಬಂದಿದ್ಯಾ, ಆದರೆ ಮಡಿಕೆನ ಅಂಗಡಿ ಒಳಗಡೆಯಿಂದ ತಂದಿಲ್ವಲ್ಲ? ಅಯ್ಯ, ಇದ್ರಲ್ಲಿ ತಪ್ಪೇನಿದೆ? ಅಂಗಡಿ ಬಾಗಿಲು ಹಾಕ್ಬೇಕಾದ್ರೆ ಒಂದೇ ಒಂದು ಮಡಿಕೆನ ಆಚೆ ಇಟ್ಬಿಟ್ಟು ಮರ್ತೋಗಿರ್ಬೇಕು ಅಂದ್ಕೊಂಡು ತೊಗೊಂಬಂದಪ್ಪ. ಅಂದರೆ ಆ ಮಡಿಕೆ ಅಂಗಡಿ ಒಂದಲ್ವಾ? ಓ ಛೇ, ಅನ್ಯಾಯವಾಗಿ 250 ರೂಪಾಯಿ ವೇಸ್ಟ್ ಆಗೋಯ್ತು. ನಾಳೆ ಬೆಳಗ್ಗೆನೇ ಹೋಗಿ ಅವನ ಹತ್ರ ಇಸ್ಕೊಂಡು ಬರ್ತೀನಿ. ನಗ್ತಿದೆಯಲ್ಲ ಭಗವಂತ, ಕಷ್ಟಪಟ್ಟು ದುಡಿದಿರೋ ದುಡ್ಡದು. ಮನೇನೂ ಕಷ್ಟಪಟ್ಟೆ ತಗೊಂಡಿರೋದಲ್ವ ಶಿವಪ್ರಸಾದ್? ಹಣದ ಮೇಲಿರೋ ಗೌರವ ಮನೆ ಮೇಲೆ ಇಲ್ವಲ್ಲ? ಏನು ಭಗವಂತ, ನಮ್ಮನೆ ಮೇಲೆ ನನಗೆ ಗೌರವ ಇಲ್ಲ ಅಂತ ಹೇಳ್ತಿದ್ದೆ ನೀನು? ಗೌರವ ಇದ್ದಿದ್ರೆ ಬೀದಿಲಿರೋ ವಸ್ತುನ ಹಿಂದೆ ಮುಂದೆ ನೋಡದೆ ಮನೆಗೆ ತರ್ತಿರ್ಲಿಲ್ಲ ಶಿವಪ್ರಸಾದ್. ಅಯ್ಯೋ ಭಗವಂತ, ಯಾರಿಗೋ ಆ ಮಡಿಕೆ ಬೇಡ ಅಂತ ಹೇಳಿ ಇಟ್ಟು ಹೋಗಿರ್ಬೇಕಪ್ಪ. ನಾನು ತಗೊಂಬಂದೆ, ಯಾರೋ ಒಬ್ರಿಗೆ ಯೂಸ್ ಆಗುತ್ತಲ್ಲ ಬಿಡು. ಅದು ಅಲ್ಲದೆ ಅಪ್ಪ ತುಂಬ ಆಸೆ ಪಟ್ರಲ್ಲ, ಅದಕ್ಕೆ ತಂದೆ. ಮನೆಯೇ ಮಂತ್ರಾಲಯ ಅನ್ನೋ ಮಾತು ಕೇಳಿಲ್ವ ಶಿವಪ್ರಸಾದ್? ಈ ಮನೆಯಲ್ಲಿ ಕನಸುಗಳಿವೆ, ಸಾಕಾರ ಆಗಿರೋ ನನಸುಗಳಿವೆ, ಅನುಭವದ ಹಿರಿ ಜೀವ ಇದೆ, ಭವಿಷ್ಯನ ನೋಡಬೇಕಾಗಿರೋ ಮಕ್ಕಳಿದ್ದಾರೆ. ಸತ್ಕಾರ, ಸತ್ಕಾರ್ಯ, ಸಂಸ್ಕಾರ, ಪುನಸ್ಕಾರಗಳಾಗಬೇಕಾಗಿರೋ ದಿವ್ಯ ಕಟ್ಟಡನೇ ಈ ಮನೆ. ಸಂಪತ್ತಿದ್ರೆ ಅದನ್ನ ಅರಮನೆ ಅಂತ ಕರೀತಾರೆ, ಸಂಬಂಧ ಇದ್ರೆ ಮನೆ ಅಂತ ಕರೀತಾರೆ. ಮನೆಯಲ್ಲಿ ದೇವ್ರ ಮನೆ ಅಲ್ಲ, ಮನೆನೇ ದೇವ್ರ ಮನೆ. ಇದೊಂದು ಪವಿತ್ರವಾದ ಗುಡಿಗೆ ಸಮ ಶಿವಪ್ರಸಾದ್. ಇಂತಹ ಮನೆಗೆ ನಾವೇನ್ ತರ್ತೀವಿ ಅನ್ನೋದು ಮುಖ್ಯ. ಅದರಿಂದ ಸಮಾಧಾನ ಸಿಗಬೇಕೇ ಹೊರತು ಸಮಸ್ಯೆಗಳು ಬರಬಾರದು. ಅಯ್ಯೋ ಭಗವಂತ, ಆಫ್ಟರ್ ಆಲ್ ಒಂದು ಮಡಿಕೆ ತಂದಿರೋದು ಏನೋ ಮಿಸೈಲ್ ತಂದ್ಬಿಟ್ಟಿದ್ದೀನಿ ಅನ್ನೋ ಥರ ಎದುರಿಸ್ತಾ ಇದೆಯಲ್ಲ. ಯಾರಿಗೊತ್ತು ಶಿವಪ್ರಸಾದ್, ಆ ಮಡಿಕೆ ಮಾಟ ಮಂತ್ರಕ್ಕೂ ಉಪಯೋಗ ಆಗಿರ್ಬೋದಲ್ವಾ? ಭಗವಂತ, ನೀನು ಮಾಟ ಮಂತ್ರ ದೆವ್ವ ಪೀಡೆ ಪಿಸಾಚಿ ಬಗ್ಗೆ ಮಾತಾಡ್ತಾ ಇದೆಯಾ? ಅಯ್ಯೋ ಭಗವಂತ, ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಸಾಲನೇ ಶತ್ರು. ಜೇಬಲ್ಲಿ ದುಡ್ಡು ಖಾಲಿ ಆದರೆ ಅದೇ ಮಾಟ ಮಂತ್ರ. ಒಂದು ಪ್ರಾಬ್ಲಮ್ ಮುಗಿದಿದ್ದಾಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಪೀಡೆ ಪಿಸಾಚಿ. ನಾವಿದನ್ನೆಲ್ಲ ನಂಬೋದು ಇಲ್ಲ, ಇದಕ್ಕೆಲ್ಲ ಹೆದರ್ಕೊಳ್ಳೋದು ಇಲ್ಲ. ಎಲ್ಲದಕ್ಕೂ ನಗ್ತಿಯಲ್ಲ ಭಗವಂತ. ಅಂದರೆ ನಿನ್ನ ಪ್ರಕಾರ ಭೂತ ಪ್ರೇತ ಇವೆಲ್ಲ ಇದೆ ಅಂತನಾ?
ನನ್ನನ್ನು ಭೂತನಾಥ ಅಂತಲೂ ಕರೀತಾರೆ ಶಿವಪ್ರಸಾದ್. ಒಳ್ಳೆ ಕಾಮಿಡಿ ಮಾಡ್ತೀಯಲ್ಲ ಭಗವಂತ. ಮೊದಲೇ ನಮ್ಮ ದೇಶ ಪಾಪ್ಯುಲೇಷನಲ್ಲಿ ನಂಬರ್ 1. ಇಲ್ಲಿ ಜನ ಇರೋಕ್ಕೆ ಜಾಗ ಇಲ್ಲ, ಇನ್ನು ಆತ್ಮೀಯಲಿಂದ ಇರುತ್ತೆ ಅಲ್ವಾ? ಮಡಿಕೆಗೆ ಇಷ್ಟೊಂದು ಪೀಠಿಗೆನ ಯಾಕೆ ಅಂತ ಗೊತ್ತಾಗ್ಲಿಲ್ವೇ? ಏನು ಶೆಕೆನಪ್ಪ, ಏನು ಶೆಕೆ ಇಷ್ಟೊತ್ತಿಗೆ ಮಡಕೆಯಲ್ಲಿ ತುಂಬಿರೋ ನೀರು ಹಿಮಾಲಯದಿಂದ ಸೂರ್ಯ ಬ್ರಹ್ಮಪುತ್ರ ನದಿಯಾಗಿ ತಣ್ಣಗಿರುತ್ತೆ. ಯಾರಿಗೂ ಗೊತ್ತಿಲ್ಲದಾಗೆ ಮೊದಲು ನನ್ನ ಕಟ ಅಂತ ಕುಡ್ಬಿಡ್ತೀನಿ. ಯಾರು ಹಂಗಿದ್ದು ತಣ್ಣಗೆ ಕುಳು ಅಂತಿದೆ. ಅಮ್ಮ, ನನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಗೆಲ್ಲ ಊಟ ಬಡಿಸಿದ್ಮೇಲೆ ನೀನು ಕುತ್ಕೋ ಅಂತ. ನನ್ನ ಮಾತು ಕೇಳೋದೇ ಇಲ್ಲ ನೀನು. ಅದೇ ಸುಮ್ಮನೆ ಇರ್ರಿ ನೀವು. ಪ್ರಾಣಿ, ನಾನು ಮಾತ್ರ ಅಲ್ಲ, ನೀನು ಮುಂದೆ ಮದುವೆಗೆ ಹೋದ್ಮೇಲೆ ಗಂಡನ ಮನೆಯಲ್ಲಿ ಎಲ್ರಿಗೂ ಊಟ ಬಡಿಸಿ ಎಲ್ರದ್ದು ಹೊಟ್ಟೆ ತುಂಬಿದ್ಮೇಲೆ ನೀನು ಊಟ ಮಾಡಬೇಕು. ಕೆಲವರು ಇದನ್ನು ಏನು ಹೆಣ್ಮಕ್ಳಿಗೆಲ್ಲ ಬೆಲೆ ಇಲ್ವಾ ಅದು ಇದು ಅಂತ ಹೇಳ್ತಾರೆ. ಆದರೆ ನಮ್ಮ ಸಂಸ್ಕಾರನ ನಾವು ಬಿಡೋಕ್ಕಾಗತ್ತಾ? ಸರಿ ಅಮ್ಮ. ಅಮ್ಮ, ನಾನು ಮದುವೆ ಆದಾಗ ನಾನು ಹೆಂಡತಿ ಕೂರಿಸಿ ಊಟ ಬಡಿಸ್ತೀನಿ, ಯಾರು ಇಲ್ಲದೆ ಇದ್ದಾಗ. ಏಯ್ ಕಳ್ಳ, ಅದೇನದು ಯಾರು ಇಲ್ದಿರೋ ಬಿಡಿಸೋದು? ಏಯ್ ಕಳ್ಳ, ನೀನು ಯಾರು ಇಲ್ಲದೆ ಇದ್ದಾಗ ತಾನೆ ಅಮ್ಮಂಗೆ ಊಟ ಮಾಡಿಸೋದು. ಅದಕ್ಕೆ ನಾನು ಹಾಗೆ ಮಾಡ್ತೀನಿ. ಗಿರಿ, ಅಪ್ಪ ಎಲ್ಲೇ? ಅವರು ಆಚೆ ಇದ್ದಾರೆ, ಆಗ್ಲಿಂದ ಊಟಕ್ಕೆ ಕರಿತಾ ಇದ್ದೀನಿ, ಬರ್ತಾ ಇಲ್ಲ ರೀ. ಆಚೆ ಕೂತಿರೋ ಅಪ್ಪ ಒಳಗೆ ಊಟಕ್ಕೆ ಬಾಪ. ಹೋಗೋ, ಶಿವಪ್ರಸಾದ್ ಕರೀತಿದ್ದಾನೆ, ಹೋಗೋ ಹೋಗೋ. ಯಾಕಪ್ಪ, ಏನಾಯ್ತು? ಏನಿಲ್ಲ. ಯಾಕಪ್ಪ ದುರ್ಗುಟ್ಕೊಂಡು ನೋಡ್ತಾ ಇದೆಯಾ? ಎಷ್ಟು ಭಯ ಆಯ್ತು ಗೊತ್ತಾ? ಏನಿಲ್ಲಪ್ಪ, ನಿನ್ನನ್ನು ನೋಡ್ತಾನೇ ಇರಬೇಕು ಅನಿಸ್ತು, ಅದಕ್ಕೋಸ್ಕರ ನೋಡಿದೆ. ಅಪಾರ್ಥ ಮಾಡ್ಕೋಬೇಡಪ್ಪ. ಅಯ್ಯೋ, ಇದರಲ್ಲಿ ಅಪಾರ್ಥ ಮಾಡ್ಕೊಳಕ್ಕೆ ಏನಿದೆಯಪ್ಪ? ಎಷ್ಟೋ ಜನ ನನಗೆ
ಶಿವಪ್ರಸಾದ್, ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ನೀವು ಅಷ್ಟೊಂದು ಮುದ್ದಾಗಿದ್ದೀರಾ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಗರ್ಲ್ಸ್, ಯಂಗ್ ಗರ್ಲ್ಸ್, ಸೋ ಮೆನಿ ಗರ್ಲ್ಸ್, ದೇ ಆರ್ ಆಲ್ ಕ್ಯಾಚಿಂಗ್ ಮೀ, ವಾಚಿಂಗ್ ಮೀ. ಅಪ್ಪ, ನಾನು ಅಷ್ಟೇ. ಟೆಸ್ಟಲ್ಲಿ ಮ್ಯಾಥ್ಸ್ ಲೆಕ್ಕ ಅರ್ಥ ಆಗಿಲ್ಲ ಅಂದರೆ ಕ್ವಶನ್ ಪೇಪರ್ನೇ ನೋಡ್ತಿರ್ತೀನಿ. ಸರಿಯಾಗಿ ಹೇಳ್ದೆ ಕಣಸ್ಕಂದ. ಬನ್ನಿ ಕೂತ್ಕೊಳ್ಳಿ, ಊಟ ಬಡಿಸ್ತೀನಿ. ಯಾಕೋ ಇವತ್ತು ಹಸಿವಿಲ್ಲ ಕಣಮ್ಮ. ಯಾಕೋ ಮೈ ಕೈಯೆಲ್ಲ ನೋವ್ತಾ ಇದೆ. ನಾನು ಹೋಗಿ ಮಲಕ್ಕೋತೀನಿ. ಗಿರಿ, ಅಪ್ಪ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಗಿರಿ, ಏನೋ ಶಬ್ದ ಆಗ್ತಿದೆ ಎದ್ದೇಳೆ. ನೀನಪ್ಪ, ಅಯ್ಯೋ, ನಾನು ಏನೋ ಅನ್ಕೊಂಡು ಭಯ ಪಟ್ಬಿಟ್ಟೆ. ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೆ ಇಲ್ಲಿ ನಿಂತ್ಕೊಂಡು? ನೀರು ಕುಡಿಯೋಕೆ ಬಂದ? ಕೇಳಿದ್ರೆ ತಂದು ಕೊಡ್ತಾ ಇರಲಿಲ್ವಾ? ಎಷ್ಟು ಸರಿ ಹೇಳ್ಬೇಕು ನಿನಗೆ ಮಲ್ಗೋಕ್ಕೆ ಮುಂಚೆ ಜಗ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋ ಅಂತ. ಇತ್ತೀಚೆಗೆ ನಿನಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ. ಇನ್ಮೇಲೆ ನಾನೇ ಇಡ್ತೀನಿ. ತಡಿ ಬಂದೆ. ಅಪ್ಪ, ಅಪ್ಪ, ಇವಾಗೆಲ್ಲೇ ಇದ್ರಲ್ವಾ? ಅಮ್ಮ, ಲೇ, ನಾನು ಅಮ್ಮ ಅಲ್ಲ ಕಣೋ, ಅಪ್ಪ. ಅಪ್ಪ, ಏನಪ್ಪ? ನೀನು ಇವಾಗ ಅಲ್ಲಿ ನಿಂತ್ಕೊಂಡಿದ್ದೆ ಅಲ್ವಾ? ಅಲ್ಲ, ಹಾಂ. ನಾನು ಯಾಕೋ ಅಲ್ಲಿ ನಿಂತ್ಕೊಳ್ಳಿ, ಮಲ್ಕೊಂಡಿದ್ದೆ. ಸೆಕೆ, ನಿದ್ದೆ ಬರಲಿಲ್ಲ, ಬಾಯಾರಿಕೆ ಆಯಿತು. ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತ ಎದ್ದು ಬಂದೆ. ಇಲ್ಲಪ್ಪ, ನೀನು ಇವಾಗ ಅಲ್ಲಿ ನಿಂತಿದ್ದೆ, ನಾನೇ ನೋಡಿದ್ನಲ್ಲ. ನಿನಗೆ ನಿದ್ದುಗಂಡೆ ಇರ್ಬೋದು. ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಹೋಗು. ನಾನು ಹೋಗಿ ನೀರು ಕುಡಿತೀನಿ. ಹಾಂ. ಅಪ್ಪ, ಅಪ್ಪ, ಏನು ನಡೀತಾ ಇದೆ ಇಲ್ಲಿ? ಏನು ಭ್ರಮೇನ ಇದು? ಆಫೀಸ್ಗೆ ಹೊರಟ್ರಾ? ಯಸ್. 500 ರೂಪಾಯಿ ಕೊಡಿ. 500 ರೂಪಾಯಿ? ಏಯ್, ಏನು 500 ರೂಪಾಯಿನ ಅಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಏನಕ್ಕೆ ಅಷ್ಟೊಂದು ದುಡ್ಡು? ಹೆಂಡತಿ ಹತ್ರ ಬರೀ ಪ್ರೀತಿಯಿಂದ ಮಾತಾಡಿದ್ರೆ ಸಾಲದು. ಹೆಂಡತಿ ದುಡ್ಡು ಕೇಳ್ದಾಗ್ಲೂ ಯಾಕೆ, ಏನು ಅಂತೆಲ್ಲ ಕೇಳ್ದೆ ಪ್ರೀತಿಯಿಂದ ಕೊಟ್ಬಿಡ್ಬೇಕು. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳ್ತಾ ಇದೆಯಾ? ಗಿರಿ, ಐ ಲವ್ಸ್ ಯು ಸೋ ಮಚ್. ನಿನಗೋಸ್ಕರ ತಾಜ್ ಮಹಲ್, 5 ಅಂತಸ್ತಿನ ಅರಮನೆ ಎಲ್ಲ ಕಟ್ಸ್ಬೇಕು ಅಂತ ಯೋಜನೆ ಹಾಕೊಂಡಿದ್ದೀನಿ. ಮೊದಲು ಸಂಘದ ಸಾಲ ಕಟ್ಟಿ, ಅಷ್ಟು ಸಾಕು.
ಭೋರ್ಗರೆದು ಹರಿದು ಬರುತ್ತಿರುವ ಪ್ರೀತಿಯನ್ನು ಸಂಘದ ಸಾಲ ಅಂತ ಹೇಳಿ ತಡೆಯುತ್ತಿರುವ ಆ ಪ್ರಿಯೇ, ಅರೆ ಓ ಶಿವಪ್ರಸಾದ್ ಸಾಲ. ಹಲೋ, ಎಸ್, ಓವರ್ ಆಕ್ಟಿಂಗ್ ಬಿಟ್ಟು 500 ರೂಪಾಯಿ ಕೊಡಿ. ಗಿರಿ, ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂತ ಹೇಳ್ತಾರೆ ನಮ್ಮಪ್ಪ. ನೀನ್ ನೋಡಿದ್ರೆ ಕಾರಣನೇ ಕೊಡ್ತಾ ಇಲ್ವಲ್ಲಪ್ಪ. ರೀ, ಆ ವಿಠಲ್ ಅವ್ರನ್ನ ನೋಡ್ರಿ. ಇಲ್ಲಿ ನೋಡ್ರಿ, ಅವ್ರ ಹೆಂಡತಿ ಪಾಸ್ಬುಕ್ ಕೇಳಿದ್ರೆ ಚೆಕ್ ಬುಕ್ಗೆ ಕೊಡ್ತಾರಂತೆ. ನೀವು ಇದ್ದೀರಾ ಕೇಳಿದ 500 ರೂಪಾಯಿ, ಅದು ಕಾರಣ ಬೇರೆ ಕೊಡ್ಬೇಕಂತೆ. ಸರಿ ಬಿಡಿ, ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇದೀವಿ. ಅದಕ್ಕೆ ಅವರೆಲ್ಲರೂ ಬರ್ತಿದ್ದಾರೆ, ಅದಕ್ಕೆ ಕೇಳ್ತಿರೋದು. ಗಿರಿ, ನಿನ್ನ ಗಂಡ ಸೌಂಡ್ ಪಾರ್ಟಿ ಆಗಿದ್ದಿದ್ರೆ 500 ರೂಪಾಯಿನೋ 5,000 ರೂಪಾಯಿನೋ ಠಕ 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 ಅಂತ ಕೊಟ್ಬಿಡ್ತಾ ಇದ್ದೆ. ಆದ್ರೆ ಏನು ಮಾಡೋದು, ನಾನು ಬಡವರ ಪಾರ್ಟಿನಲ್ಲೇ ಬಂಡಾಯ ಎದ್ದು ಬಂದ ಪಕ್ಷೇತರ ಅಭ್ಯರ್ಥಿ. ಇರಲಿ, ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಕೊಡ್ತೀನಿ.